ಪ್ರಾಣಿ ನೋವಿಗೂ ಪಕ್ಷಿ ಅಳಲಿಗೂ ಪ್ರಕೃತಿಯ ಉಸಿರಿಗೂ ಮನುಷ್ಯನ ಬದುಕಿಗೂ ಉಳಿವಿನ ಧ್ವನಿ ಜನತಾ ತೀರ್ಪು. ಇದು ನೋಡಿ, ದಾಳಿ ಆಗೋದು ರೈತನ ಹೊಲ ಜಮೀನುಗಳಲ್ಲಿ ಮತ್ತು ರೈತರು ಸಾಯ್ತಾ ಇರೋರು. ಅದರಿಂದ ಈಗಾಗಲೇ ಸಫಾರಿ ನಿಲ್ಲಿಸೋದ್ರಿಂದ ಈಗ ಬರ್ತಾ ಇಲ್ಲ ಪ್ರಾಣಿಗಳು. ಅದೇ ಟೆಕ್ನಿಕಲ್ ಸಾಕಲ್ವ, ಈಗ ಜಾಸ್ತಿ ಆಗ್ತಾ ಇಲ್ಲ. ಅದೇ ಒಂದು ಟೆಕ್ನಿಕಲ್. ಈಗ ಟೆಕ್ನಿಕಲ್ಲು ಅಂದರೆ ಯಾರು ಹೇಳ್ಬೇಕು ಅದನ್ನ ಟೆಕ್ನಿಕಲ್ ಆಗಿ? ಈ ರೆಸಾರ್ಟ್ ಮಾಲೀಕರು ಹೇಳಿದ್ರೆ ಆಗಲ್ಲ, ಸರ್ಕಾರ ಹೇಳಬೇಕು, ಮತ್ತು ಒಂದು ಕಮಿಟಿ ಮಾಡಿದ್ರೆ ಕಮಿಟಿ ಹೇಳಬೇಕು. ಹಾಗಾಗಿ ಇಲ್ಲಿ ಏನಾದ್ರು ದಾಳಿಗಳು ಸಂಭವಿಸಿದ್ರೆ, ಪುನಃ ಏನಾದ್ರು ಸಫಾರಿ ಓಪನ್ ಮಾಡಿ ದಾಳಿ ಸಂಭವಿಸಿ ಏನಾದ್ರು ರೈತರ ಹೆಣ್ಮಕ್ಳು ಸತ್ತರೆ ಸರ್ಕಾರ ನಾವು ಸುಮ್ಮನೆ ಬಿಡಲ್ಲ. ಅವ್ರಿಗೆ ಅಲ್ಲಿರೋರು ಏನೋ 1,000 ಜನ ಇರ್ಬೋದು ಅಷ್ಟೇ. ಇಲ್ಲಿ ಲಕ್ಷಗಟ್ಟಲೆ ರೈತರಿದ್ದಾರೆ. ಒಂದು ಸರಿ ಕಬಿನಿ ಏನೋ ಅದು ಆ ಪ್ರದೇಶಗಳು ಕಾಡುಗಳು ಹಾಳಾದರೆ ನಾವು ಯಾವುದೇ ಮಿನಿಸ್ಟ್ರನ್ನ ಸುಮ್ಮನೆ ಬಿಡಲ್ಲ. ಹಾಗಾಗಿ ಸರ್ಕಾರ ಇದನ್ನು ಜೋಪಾನವಾಗಿ ಹ್ಯಾಂಡಲ್ ಮಾಡೋ ಇಡೀ ಎಲ್ಲ ರೈತರು ಸಫಾರಿ ಬೇಡ ಅಂತ ಇದ್ದೀವಿ. ಕೆಲವೇ ಜನ ಅದೇ MLA MP ಗಳು ಮತ್ತು ಮಿನಿಸ್ಟ್ರಿಗಳು ದುಡ್ಡು ಕೊಟ್ಟು ಆಟ ಆಡಿಸ್ತಾ ಇದ್ದಾರೆ. ಹಾಗಾಗಿ ನೀವೇ ನೋಡಿದೀಗ ಸಫಾರಿ ನಿಲ್ಸ್ ಮೇಲೆ ಯಾವುದೇ ಪ್ರಾಣ ಹಾನಿ ಆಗಿಲ್ಲ. ಈ ಟೆಕ್ನಿಕಲ್ ಸಾಕಲ್ವಾ? ಏನು ಎಲ್ಲಕ್ಕೂ ಟೆಕ್ನಿಕಲ್ ತರಕದ್ದನೋ? ನಾ ರೈತಪ್ಪ, ನಾ ಯಾವ ಟೆಕ್ನಿಕಲ್ ಓದಿದ ನಾನು ಸಫಾರಿಯಿಂದ ಬರ್ತದೆ ಅಂತ ಹೇಳಿದ್ನಿ, ಬಂದಿದೆ. ಈಗ ಒಳಗಡೆ ಇವರು ಪ್ರಾಣಿಗಳಿರೋ ಜಾಗಕ್ಕೆ ಇವ್ರು ಯಾಕೆ ಹೋಗ್ಬೇಕು? ಪ್ರಾಣಿಗಳಿರೋ ಜಾಗಕ್ಕೆ ಆ ದುಡ್ಡಿಂದ ಜೀವನ ಮಾಡ್ಬೇಕಾ ಇವರು? ಪ್ರಾಣಿಗಳಿರೋ ಜಾಗಕ್ಕೆ ನಾನು ಹೋಗಬೇಕು. ನೋಡಲಿ, ಝೂ ಅಲ್ಲಿ ಮಾಡಿ 1,000 ಎಕರೆ ನ್ಯಾಷನಲ್ ಪಾರ್ಕಿಂಗ್ ಮಾಡಿ ತಗೊಂಡು ಬುಡಿ ಒಳಗಡೆ ಝೂ ಅಲ್ಲಿ ನೋಡಿಸಿ. ನೀವು ನಿಮ್ಮ ಸೋಕಿಗೆ ನಿಮ್ಮಲ್ಲಿ ಕುಡಿದು ತಿನ್ನೋಕ್ಕೆ ನಮ್ಮ ಕಾಡು ಬೇಕಾ? ನಮ್ಮ ಪರಿಸರ ಬೇಕಾ? ನೀವೆಲ್ಲೋ ಸಂಪಾದನೆ ಮಾಡಿ ದುಡ್ಡು ಮೋಸ ಮಾಡಿ ತಗೊಂಬಂದು ಇಲ್ಲೂ ಹಾಳು ಮಾಡ್ತೀರಾ? ಹಾಗಾಗಿ ನಿಮ್ಮಿಂದನೇ ಕಾಡು ಹಾಳಾಗ್ತಾ ಇರೋದು. ನೀವೇನು ಸಫಾರಿಗೆ ಬರ್ತಾ ಇದ್ದೀರಾ, 100ಕ್ಕೆ 100 ಕಾಡು ಮತ್ತು ರೆಸಾರ್ಟ್ ಕಟ್ಟೋದಕ್ಕೆ ನಿಮ್ಮ ಸಫಾರಿ ದುಡ್ಡೇ ಒಂದು ದಿನಕ್ಕೆ 20,000 30,000. ಎಲ್ಲಿ ನಿಜವಾಗಿ ಪ್ರಾಮಾಣಿಕವಾಗಿ ಸಂಪಾದನೆ ಮಾಡವ 20,000 30,000 ಒಂದು ರೂಮಿಗೆ ಕೊಡೋಕ್ಕಾಯ್ತದ? ಇವರೆಲ್ಲ ಎಲ್ಲೋ ಮೋಸ ಮಾಡ್ತಕೊಂಬಂದು ಇಲ್ಲಿ ಕಾಡು ಹಾಳು ಮಾಡಿದ್ರೆ ನಾ ಜವಾಬ್ದಾರಿನ ಅದಕ್ಕೆ ಸರ್ಕಾರ ಕೇಳ್ತೀನಿ. ನೀವು ಏನು 1,000 2,000 ಜನ ಬೆಳ್ಳೆಣಿಕೆ ಅಷ್ಟು ರೆಸಾರ್ಟ್ಗಳಿರ್ಬೋದು, ನಾವು ಲಕ್ಷಾಂತರ ಜನ ರೈತರಿದ್ವಿ. ನಮ್ಮ ಅನ್ನ ಇಲ್ಲ ನೀವು ಬದುಕೋಕ್ಕಾಗಲ್ಲ. ಅದ್ರ ರೈತ ಹೆಂಡ್ತಿ ಮುಂಡರಾಗೋರು, ರೈತರ ಹೆಣ್ಮಕ್ಳು ಮುಂಡರಾಗೋರು, ರೆಸಾರ್ಟ್ ಮಾಲೀಕರ ಹೆಂಡ್ತಿ ಮುಂಡರಾಗಲ್ಲ. ಪಕೋಡೋನ ಬಜ್ಜಿ ಜಾಂಗೀರು ಡ್ರಿಂಕ್ಸ್ ಕುಡಿಯೋಕೆ ಬರಲ್ಲ ಅವು ಅಲ್ವಾ ಸರ್? ರೆಸಾರ್ಟ್ ನುಗ್ಗಿವ ಅವು ನಮ್ಮ ತೋಟಕ್ಕೆ ನಮ್ಮ ಹೊಲಕ್ಕೆ ಬರ್ತಾವ, ಅಲ್ಲಿ ನಮ್ಮ ಹೆಂಡ್ತಿರು ಮುಂಡರಾಯ್ತಾರ. ಇವ್ರಿಗೇನು ಆಯಿತು, ಜವಾಬ್ದಾರಿ ನಡೆಸಿ. ಒಂದು ಪ್ರಾಣ ಹಾನಿ ಹಾಕಿಲ್ಲ, ಜವಾಬ್ದಾರಿ ಒಂದು ಜಮೀನಿಗೆ ಬರೋಕ್ಕಿಲ್ಲ. ಅವು ಮಾಡಿ ಸಫಾರಿನೂ ಮಾಡಿ ರೆಸಾರ್ಟ್ಗಳನ್ನ ಮಾಡಿ ನಮ್ಮ ಜಮೀನಿಗೆ ಬರೋಕ್ಕಿಲ್ಲ. ನಮ್ಮ ರೈತನ ಯಾವುದು ಪ್ರಾಣ ಹಾನಿ ಆಗಬಾರ್ದು, ಕಬಿನಿ ನೀರು ತೊಂದರೆ ಆಗಬಾರ್ದು. ಮಾಡಿ ಚಾಲೆಂಜು ಬರ್ಕೊಡಿ. ಉಸ್ತುವಾರಿ ಸಚಿವರು ಮಿನಿಸ್ಟ್ರು ನಾಳೆಯಿಂದ ರೈತನಿಗೆ ಯಾವುದೇ ಆ ರೆಸಾರ್ಟ್ ಮಾಲೀಕರ ಜವಾಬ್ದಾರ, ಸಫಾರಿ ಮಾಡೋರ ಜವಾಬ್ದಾರ ಬರ್ಕೊಡಿ.